ಇವತ್ತು ಅಯೋಧ್ಯೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ನೂರಾರು ಜನ ಸಾಧು ಸಂತರು ಅರ್ಚಕರ ಅಮೃತ ಹಸ್ತದಿಂದ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ರಾಮಲಲ್ಲನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಕಾರ್ಯ ನೆರವೇರ್ತಾ ಇದೆ. ಸುಮಾರು 400 ವರ್ಷಕ್ಕಿಂತ ಹೆಚ್ಚಿನ ಹೋರಾಟಕ್ಕೆ ಜಯ ಸಂದು ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋದಂಥ ದಿನ ಇವತ್ತು. ಹಾಗೆಯೇ ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಿಂದ ನಮ್ಮ ಮೈಸೂರಿನ ಹಾರೋಹಳ್ಳಿಯ ಗುಜ್ಜೇಗೌಡನಪುರದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ರೂಪ ತಳೆದಿದೆ. ಹೀಗೆ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಶಾಶ್ವತವಾದಂತಹ ಸಂಬಂಧ ಸೇತು ಇವತ್ತು ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ಮೈಸೂರಿಗರಾಗಿ ನಮ್ಮೆಲ್ಲರಿಗೂ ಭಾಳ ಖುಷಿ ಅನ್ನೋದು ಇಮ್ಮಡಿಯಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಖ್ಯಾತ ಸೈಕಲ್ ಅಗರಬತ್ತಿ ಸಂಸ್ಥೆಯವರು, ವಿಶೇಷವಾಗಿ ನಮ್ಮ ಗುರು ಸರ್ ಮತ್ತು ಅವರ ಕುಟುಂಬ ವರ್ಗದವರು 111 ಅಡಿ ಉದ್ದದ ಅಗರಬತ್ತಿಯನ್ನು ತಯಾರು ಮಾಡಿ ಅರಮನೆಯ ಎದುರುಗಡೆ ಇರುವಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇವತ್ತು ಅದನ್ನು ಉರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರುವಂತಹ ವತ್ಸಣ್ಣ ಅವರು, ಎಲ್ಲ ನಮ್ಮ ಪಕ್ಷದ ಮುಖಂಡರು, ಹಾಗೆ ಎಲ್ಲ ಸೈಕಲ್ ಅಗರಬತ್ತಿಯ ಕುಟುಂಬ ವರ್ಗದವರು ಕೂಡ ಬಂದಿದ್ದಾರೆ. ನಮಗೆ ಬಹಳ ಖುಷಿಯಾಗಿದೆ. ಇವತ್ತು ನೂರಾರು ಕಡೆ ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಎಲ್ಲ ಕಡೆನೂ ಕೂಡ ಇವತ್ತು ನಾವೆಲ್ಲ ಭಾಳ ಸಡಗರದಿಂದ ಭಾಗಿಯಾಗ್ತಿದ್ವಿ. ಇನ್ನು ಖುಷಿ ಕೊಡೋದು ಏನು ಅಂತಂದರೆ, ಎಲ್ಲೇ ಹೋಗ್ತಾ ಇರಲಿ, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ರಾಯ ಆಗಿರೋಂಥವ್ರು ಇರ್ಬೋದು, ಅವ್ರ ಸ್ಕೂಟ್ರ್ ಮೇಲೆ, ಬೈಕ್ ಮೇಲೆಲ್ಲ ರಾಮನ ಧ್ವಜವನ್ನು ಹಾಕ್ಕೊಂಡು ಓಡಾಡ್ತಿದ್ದಾರೆ. ಒಂಥರ ಇವತ್ತು ಇದು ರಾಷ್ಟ್ರೀಯ ಹಬ್ಬ. ಇದು ಒಂದು ರೀತಿ ನಮ್ಮಲ್ಲಿ ಯಾವ ರೀತಿ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ನಡೀತಾ ಇದೆ, ಇನ್ನು ಮುಂದೆ ನನಗನ್ಸುತ್ತೆ ಜನವರಿ 22 ಕೂಡ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಆಗುತ್ತೆ ಅಂತ ನನಗನ್ಸುತ್ತೆ. ನಾನು ಭಾಳ ಸರಿ ಹೇಳಿದ್ದೀನಿ, ರಾಜ್ಯ ಸರ್ಕಾರದ ಧೋರಣೆ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಹೇಳುವಂಥದ್ದು ಇಷ್ಟೇ, ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಅವರ ನಿಷ್ಠೆ ಮತ್ತು ಬದ್ಧತೆ ಯಾವಾಗಲೂ ಕೂಡ ರಹೀಮಂಗಿರುತ್ತೆ ಹೊರತು ರಾಮಂಗಿರಲ್ಲ. ಇನ್ನು ಅವರಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗುತ್ತೆ? ಸರ್, ಯೋಗಿರಾಜ್ ಅವರು ಒಂದು ದೊಡ್ಡ ಮಟ್ಟ ಸಾಧನೆ ಮಾಡಿದ್ದಾರೆ. ಜಿಲ್ಲಾಡಳಿತ ಆಗಲಿ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿ ಆಗಲಿ ಅಥವಾ DC ಅವರಾಗಲಿ ಯಾರು ಕೂಡ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ 27ನೇ ತಾರೀಕು ಅರುಣ್ ಯೋಗಿರಾಜ್ ವಾಪಸ್ ಬರ್ತಾರೆ. ನಾನು DC ಅವರಿಗೂ ಮಾತಾಡ್ತೀನಿ, ಜಿಲ್ಲಾಡಳಿತಕ್ಕೂ ಮಾತಾಡ್ತೀನಿ. ಅವ್ರು ಬಂದಾಗ ನಾವು ನಮ್ಮ ಶಾಸಕರಾಗಿರೋ ವತ್ಸಣ್ಣ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣವರು ನಾವೆಲ್ಲ ತೀರ್ಮಾನ ಮಾಡಿದ್ವಿ ಒಂದು ಸನ್ಮಾನ ಇಟ್ಕೊಳ್ಬೇಕು ಅಂತೇಳಿ ಹೇಳಿ. ಖಂಡಿತ ನಮ್ಮ ಮೈಸೂರಿಗೆ ಹೆಮ್ಮೆ ಇದು. ನಮ್ಮ ಮೈಸೂರಿನ ಶಿಲ್ಪಿ ರಾಮಲಲ್ಲ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಎಲ್ಲರೂ ಮೈಸೂರಿಗರಾಗಿ ನಾವು ಖುಷಿ ಪಟ್ಕೊಳ್ಳೇಬೇಕು. ಇಡೀ ದೇಶನೇ ಅವ್ರ ಬಗ್ಗೆ ಖುಷಿ ಪಡ್ತಾ ಇದೆ. ನಾವು ಅವ್ರಿಗೆ ಕರೆದು ಸನ್ಮಾನ ಮಾಡೇ ಮಾಡ್ತೀವಿ. ಇವತ್ತು ಬೆಳಗ್ಗೆ ಹಾರೋಹಳ್ಳಿಯ ಗುಜ್ಜೇಗೌಡನಪುರದಲ್ಲಿ ಏನು ಶಿಲೆ ಸಿಕ್ಕಿತ್ತೋ, ರಾಮದಾಸ್ ಅವರ ಕುಟುಂಬದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ನಿರ್ಮಾಣ ಆಗಿದೆ. ಹಾಗಾಗಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋದು ಅಲ್ಲಿನ ಶಾಸಕರು ಆಗಿರುವಂಥ ಸನ್ಮಾನ್ಯ GT ದೇವೇಗೌಡರ ಅಭಿಲಾಷೆ ಆಗಿತ್ತು. ಹಾಗಾಗಿ ನಮ್ಮನ್ನೆಲ್ಲರನ್ನೂ ಕರೆದಿದ್ದರು. ನಾನು ಕೂಡ ಬೆಳಗ್ಗೆ ಎದ್ದು ಅಲ್ಲಿನ ಭೂಮಿ ಪೂಜೆಗೆ, ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತಿದೆ, ಇಲ್ಲಿ ಇನ್ನೊಂದು ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗ್ತಿದೆ. ಹಾಗಾಗಿ ಆ ಭೂಮಿ ಪೂಜೆಗೆ ಹೋಗಿದ್ದೆ. ಹೋಗಿ ಕಾರ್ಯಕ್ರಮ ಪ್ರಾರಂಭ ಆಗುವಷ್ಟರೊಳಗಡೆ ಕಾಂಗ್ರೆಸ್ಸಿನ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯ ಇನ್ನೊಂದು ಅಲ್ಲಿ ಬಂದು ಘೋಷಣೆ ಕೂಗಿ, ನೀವು ಬರಬೇಡಿ, ದಲಿತರ ಭೂಮಿಗೆ ಬರಬೇಡಿ ಅಂದರು. ನಾನು ಹೋದ ಕೂಡಲೇ ರಾಮದಾಸು ದಲಿತ ಬಂಧು ಏನಿದ್ದಾರೆ ಅವ್ರ ಮಗನೇ ಬಂದು ನನ್ನನ್ನು ಬರಮಾಡಿಕೊಂಡು ಭಾಳ ಖುಷಿಯಿಂದ ಅಲ್ಲಿ ಸ್ವೀಕರಿಸಿದರು ನನ್ನನ್ನು. ಇನ್ನು ಯಾರೋ 4 ಜನ ಕಾಂಗ್ರೆಸ್ಸಿನ ಪುಡಾರಿಗಳು ಬಂದು ಅಲ್ಲಿ ನೀವು ದಲಿತ ವಿರೋಧಿ ಈ ಥರದ್ದೆಲ್ಲ ಹೇಳಿಕ್ಕೆ, ಮಹೇಶನ ಭಕ್ತರನ್ನ ನಾನು ಯಾವತ್ತೂ ವಿರೋಧಿಸ್ತೀನಿ, ಇವತ್ತು ವಿರೋಧಿಸ್ತೀನಿ. ನಾನು ಮಹೇಶನ ಭಕ್ತರಿಗೂ ದಲಿತರಿಗೂ ಏನು ಸಂಬಂಧ ಇದೆ? ಇದು ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿನ 4 ಜನ ಪುಡಾರಿಗಳು ಮಾಡಿರುವಂತಹ ಈ ತರಲೆ ಕೆಲಸ ಅಷ್ಟೇ. ಅದಕ್ಕೆ ನಾನೇನು ಸೊಪ್ಪು ಹಾಕಲ್ಲ. ಕಾಂಗ್ರೆಸ್ನವರಿಗೆ ಈ ಕ್ಷೇತ್ರದಲ್ಲಿ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ತರಲೆ ಕೆಲಸವನ್ನು ಈ ರೀತಿ ಮಾಡ್ತಾ ಇರೋದು, ಇನ್ನು ಮುಂದೆನೂ ಮಾಡ್ತಾರೆ. ನಾನು ಅದಕ್ಕೆ ಯಾರೇನಲ್ಲ. ತಾಯಿ ಚಾಮುಂಡೇಶ್ವರಿಗೆ ಕೋಟ್ಯಂತರ ಜನ ಭಕ್ತರಿದ್ದಾರೆ, ಮಹಿಷಂಗೆ 1 ಜನ ತರಲೆ ಭಕ್ತರಿದ್ದಾರೆ. ಆ ತರಲೆಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.